ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇರುವಂಥದ್ದು NHM ಅಡಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉಡುಪಿ ಜಿಲ್ಲೆಯ ವತಿಯಿಂದ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಏನು ಒಂದು ಆದೇಶ ಮತ್ತು ಪ್ರಕಟಣೆ ಇದೆ ಅಂತಂದರೆ, ಇದು 31ನೇ ತಾರೀಕಿಗೆ ಬಂದಿರುವಂಥದ್ದು. ಹೋದ ವರ್ಷ ಪ್ರಕಟಣೆ ಏನು ಕೊಟ್ಟಿದ್ದಾರಪ್ಪ ಅಂದರೆ, ನಾವು ಆರೋಗ್ಯ ಅಭಿಯಾನದ ಅಡಿಯಲ್ಲಿ ನಮ್ಮ ಕ್ಲಿನಿಕ್ ಖಾಲಿ ಇರುವ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡ್ಕೊತಾ ಇದ್ದೀವಿ. ದಿನಾಂಕ 1/1/2026ರಿಂದ ಅರ್ಜಿ, ಅಂದರೆ ಈಗ 3 ಡೇಸ್ ಆಯಿತು, ಅರ್ಜಿ ಆರಂಭವಾಗಿದೆ. ಅರ್ಜಿ ಆರಂಭವಾಗಿದೆ. ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಒಂದು ಉಡುಪಿ ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ. ನಾನು ಕೂಡ ನಿಮಗೆ ಲಾಸ್ಟಿಗೆ ಟ್ರೈ ಮಾಡ್ತೀನಿ ತೋರಿಸ್ಲಿಕ್ಕೆ. ಸೊ ಸಂಬಂಧಪಟ್ಟಂಥ ಅಗತ್ಯ ದಾಖಲಾತಿಗಳೊಂದಿಗೆ 16ನೇ ತಾರೀಕಿನ ಒಳಗಾಗಿ ನೋಡಿರಿ, ನೆನಪಿಟ್ಟುಕೋರಿ, 16ನೇ ತಾರೀಕಿನ ಒಳಗಾಗಿ 4 ಗಂಟೆ ಒಳಗಾಗಿ 16ನೇ ತಾರೀಕು 4 ಗಂಟೆ ಒಳಗಾಗಿ ಜಿಲ್ಲಾ ಸಂಯೋಜನಾ ನಿರ್ವಹಣಾ ಘಟಕ NHM ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಇಲ್ಲಿಗೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಇದರಲ್ಲಿ ಭಾಳಷ್ಟು ಹುದ್ದೆಗಳು ಕೊಟ್ಟಿದ್ದಾರೆ. MBBSಗಳನ್ನು ನಾನು ಸ್ಕಿಪ್ ಮಾಡ್ತಾ ಹೋಗ್ತೇನೆ. MBBS ಆರೋಗ್ಯ ಸಮುದಾಯದ ಮಲ್ಟಿ ಸ್ಪೆಷಾಲಿಟಿ ವರ್ಕರ್ ಅಂತಿದೆ. ಸೊ ನೆಕ್ಸ್ಟ್ ಜಿಲ್ಲಾಸ್ಪತ್ರೆಯಲ್ಲಿ ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್ ಇದೆ, ಮತ್ತು ಯಂಗ್ ಹೇರಿಂಗ್ ಆ್ಯಂಡ್ ಇದು ಎಲ್ಲ ಅವ್ರಿಗೆ. ಮತ್ತು ನಾನು ಬರ್ತೀನಿವಾಗ ನರ್ಸಿಂಗಿಗೆ, ಇಲ್ಲಿ ANM ಆದವರಿಗೆ 3 ಹುದ್ದೆಗಳನ್ನು ಕೊಟ್ಟಿದ್ದಾರೆ. 14,000 ರೂಪಾಯಿ, 44 ರೂಪಾಯಿ ಸ್ಯಾಲ್ರಿ ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಣಸಿ ಅಂತ ನೋಡಿರಿ, ವಣಸಿ ಊರಾಗಿದೆ ಅದು. ವರ್ಷಿ ಮತ್ತು ವಣಸಿದಲ್ಲಿ, ಶಿರ್ವ ಮತ್ತು ವಣಸಿದಲ್ಲಿದೆ. ಪ್ರೊನೌನ್ಸ್ ಆದರೆ ಕ್ಷಮಿಸಿ. ತಾಲೂಕು ಆಸ್ಪತ್ರೆ ಕಾರ್ಕಳದಲ್ಲಿ ಕೂಡ ಒಂದು ಬ್ಲಾಕ್ ಎಪಿಡಮಾಲಜಿಸ್ಟ್ ಇದೆ. ಇಲ್ಲಿ MBBS ಅಥವಾ MPH DPH ಆದವರಿಗೆ, MSc ಎಪಿಡಮಾಲಜಿ ಆದವರಿಗೆ ಕೂಡ ಇಲ್ಲಿದೆ. ಮತ್ತು ಜೀವನದು ಕೂಡ MSc PhD ಆದವರು, ಲೈಫ್ ಸೈನ್ಸ್ ಯಾವುದಾದ್ರು ಮಾಸ್ಟರ್ ಪಬ್ಲಿಕ್ ಹೆಲ್ತ್ ಆದವರು ಕೂಡ ಇಲ್ಲಿ 1 ಹುದ್ದೆಗಳನ್ನು ಕೊಟ್ಟಿದ್ದಾರೆ. 30,000 ರೂಪಾಯಿ ಸ್ಯಾಲ್ರಿ ಇದೆ. ನೆಕ್ಸ್ಟ್ BSc ನರ್ಸಿಂಗ್ ಆದವರಿಗೆ 1 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಇಲ್ಲಿ ಕುಂದಾಪುರದಲ್ಲಿ 15,939 ರೂಪಾಯಿ ಸ್ಯಾಲ್ರಿ ಇದೆ. ಆಮೇಲೆ ಇಲ್ಲಿ ಪ್ರಯೋಗಶಾಲಾ ತಂತ್ರಜ್ಞರು DMLT ಆದವರಿಗೆ, BSMLT DMLT ಮಿನಿಮಮ್ 2 ಇಯರ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. 1 ಹುದ್ದೆ ಇದೆ, 15,000 ರೂಪಾಯಿ ಸ್ಯಾಲ್ರಿ ಇದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಫಾರ್ಮಸಿಸ್ಟ್ ಹುದ್ದೆಗಳನ್ನು ಕರೆದಿದ್ದಾರೆ. 2 ಹುದ್ದೆಗಳದಾವ್ರಿ. D ಫಾರ್ಮಸಿ B ಫಾರ್ಮಸಿ ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು. 15,555 ರೂಪಾಯಿ ಇದೆ. ನಮ್ಮ ಒಂದು ಖಾಯಮಾದಂಥ ಒಂದು ಸಬ್ಸ್ಕ್ರೈಬರ್ ಕೇಳ್ತಾಯಿದ್ರು, ಫಾರ್ಮಸಿಸ್ಟ್ ಹುದ್ದೆಗಳು ಏನಾದರೂ ಇದ್ದರೆ ಹೇಳ್ರಿ ಅಂತೇಳಿ. ನೋಡಿರಿ, ನಿಮ್ಗೆ 2 ಹುದ್ದೆ ಇದಾವೆ, ಟ್ರೈ ಮಾಡಿರಿ. ನೆಕ್ಸ್ಟ್ ನಮ್ಮ ಕ್ಲಿನಿಕ್ ಒಳಗಡೆ ಏನಿದೆಪ್ಪ ಅಂದರೆ, ಇಲ್ಲಿ ಕಿರಿಯ ಆರೋಗ್ಯ ಸಹಾಯಕರು SSLC ಮೇಲೆ ತರಬೇತಿ, ಆರೋಗ್ಯ ಕಾರ್ಯಕರ್ತರ ತರಬೇತಿ ಅಥವಾ ಆರೋಗ್ಯ ನಿರೀಕ್ಷಕರು ಅಂದರೆ DHI, SSLC ಅಥವಾ PUC ಮೇಲೆ DH ಆಗಿರಬೇಕು. 1 ಹುದ್ದೆ ಕೊಟ್ಟಿದ್ದಾರೆ. 14,044 ರೂಪಾಯಿ ಸ್ಯಾಲ್ರಿ ಇದೆ. ಕುಂದಾಪುರದಲ್ಲಿ ನಮ್ಮ ಕ್ಲಿನಿಕಲ್ಲಿ 1 ಹುದ್ದೆ ಇರುವಂಥದ್ದು. ಇದಕ್ಕೆ ನೋಡಿರಿ, ವೆರಿ ಇಂಪಾರ್ಟೆಂಟ್, ಜಾತಿ ಪ್ರಮಾಣ ಪತ್ರ ಕಡ್ಡಾಯ ಇದೆ. ಆಮೇಲೆ 15,000ಕ್ಕಿಂತ ಕಡಿಮೆ ವೇತನ ಇದ್ದರೆ ಅವರಿಗೆ PF ಅನ್ನು ಕೊಡ್ತೀವಿ ಸೌಲಭ್ಯ. 15,000ಕ್ಕಿಂತ ಕಡಿಮೆ ಇದ್ದರೆ ಅಷ್ಟೇ. ನೇಮಕಾತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಏನು ಉಡುಪಿಯವರು ಮಾಡ್ಕೊತಾ ಇದ್ದಾರೆ DH ಆಫೀಸಿಂದ, ಅದೇ ನಿರ್ಣಯವಾಗುತ್ತೆ, ಕೊನೆಯದಾಗುತ್ತೆ. ಆಮೇಲೆ ನೋಡಿ, ಇದು ಆದೇಶ ಬಂದಿರುವಂಥದ್ದು 1ನೇ ತಾರೀಕಿಂದ 16ನೇ ತಾರೀಕು ತನಕ ನಿಮಗೆ ಏನು ಮಾಡ್ತಾಯಿದ್ದಾರೆ ಅಂದರೆ, ಅಪ್ಲಿಕೇಶನ್ ಕೊಡ್ತಾರೆ, ರೋಸ್ಟ್ರ್ ಮುಖಾಂತರ ಭರ್ತಿ. ನೋಡಿರಿ, ರೋಸ್ಟ್ರ್ ಮುಖಾಂತರ ಭರ್ತಿ ಮಾಡ್ಕೊತಾರೆ. ಆಮೇಲೆ ನೆಕ್ಸ್ಟ್ ನೋಡಿ, ಇಲ್ಲೊಂದು ಹುದ್ದೆ ಮತ್ತೆ ಕೊಟ್ಟಿರುವಂಥದ್ದು, ಇದು 31ಕ್ಕೆ ಬಂದಿರುವಂಥದ್ದು. ಇದು ಕೂಡ ಸೇಮ್, ಇಲ್ಲಿ ಕೂಡ ಭಾಳಷ್ಟು ಹುದ್ದೆಗಳನ್ನು ಕೊಟ್ಟಿದ್ದಾರೆ ನಮ್ಮ ಕ್ಲಿನಿಕಲ್ಲಿ. ಸ್ಪೆಷಲಿ GNM ನರ್ಸಿಂಗ್ ಆದವ್ರಿಗೆ, BSc ನರ್ಸಿಂಗು ಮತ್ತು GNM ನರ್ಸಿಂಗ್ ಆದವ್ರಿಗೆ ಇಲ್ಲಿ ಹುದ್ದೆ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಏನಪ್ಪ ಅಂತಂದರೆ 14, ಆಮೇಲೆ ಕುಂದಾಪುರದಲ್ಲಿ 3, ಬ್ರಹ್ಮಾವರದಲ್ಲಿ 1, ಕಾರ್ಕಳದಲ್ಲಿ 1, ಉಡುಪಿಯಲ್ಲಿ 1, ಉಡುಪಿ 1, ಕುಂದಾಪುರ 1 ಮತ್ತು ಬೈಂದೂರಲ್ಲಿ 1. GNM ನರ್ಸಿಂಗ್, BSc ನರ್ಸಿಂಗ್ ಆದವರಿಗೆ ಇಲ್ಲಿ ಸ್ಯಾಲ್ರಿಗಳನ್ನು ಬೇರೆಯಾಗಿದ್ದಾವೆ. ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ 15,555, ಉಳಿದಿದೆಲ್ಲ 14,187 ರೂಪಾಯಿ ಇದೆ. ಆಮೇಲೆ ಇದನ್ನು ವರ್ಗೀಕರಣ ಮಾಡಿದ್ದಾರೆ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿದೆ. ಇದು GNM ನರ್ಸಿಂಗ್ದವ್ರಿಗೆ. ಆಮೇಲೆ ಫಾರ್ಮ್ ಯಾವ ರೀತಿಯಾಗಿರುತ್ತೆ ಅದನ್ನು ಸ್ಯಾಂಪಲ್ ತೋರಿಸಿ ನೋಡಿ. ಇದು ಈ ಥರ ಒಂದು ಫಾರ್ಮೆಟ್ ಇರುತ್ತೆ, ಈ ಥರ ಒಂದು ಫಾರ್ಮೆಟ್ ಇದೆ. ಸೊ ಇದನ್ನು ನೀವು ಏನು ಮಾಡ್ಬೋದಪ್ಪ ಅಂತಂದರೆ, ಡೌನ್ಲೋಡ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರುವಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ಮೆಂಟ್ ಮಾಡಿ 16ನೇ ತಾರೀಕಿನ ಒಳಗಡೆ ಹೋಗಿ ಕೊಡಬೇಕು ಅಂತ ಹೇಳಿದ್ದಾರೆ. ವೆಬ್ಸೈಟ್ ಕೂಡ ತೋರಿಸ್ತೀನಿ ನೋಡಿ. ಇದು ವೆಬ್ಸೈಟ್ ಇದೆ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ. ಇಲ್ಲಿ ನಿಮಗೆ ಏನಾಗುತ್ತಪ್ಪ ಅಂತ ಕಾಣಿಸ್ತಾ ಇದೆ ನೋಡಿರಿ, NHM ಅಡಿಯಲ್ಲಿ ಉಡುಪಿ ಗುತ್ತಿಗೆ ಆಧಾರದ ಮೇಲೆ ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ, ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಪ್ಪ ಅಂತಂದರೆ ನೀವು ಇದಕ್ಕೆ ಕ್ಲಿಕ್ ಮಾಡಿದರೆ ಇದು ನಿಮಗೆ ಲಿಂಕ್ ಓಪನ್ ಆಗುತ್ತೆ. ಕ್ಲಿಕ್ ಮಾಡಿದರೆ ಅಥವಾ ಇದನ್ನು PDF ಅನ್ನು ತೊಗೊಂಡು, ಆನ್ಲೈನ್ ಇಲ್ಲ, ಇದು ಆಫ್ಲೈನ್ ಇದೆ. ಇದನ್ನು PDF ತೊಗೊಂಡು ಪ್ರಿಂಟ್ ತೊಗೊಂಡು ಏನು ಮಾಡಬೇಕಪ್ಪ ಅಂತಂದ್ರೆ, ನೀವು ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ.